125 square divided by square root of 4 power 3. 4 power 3. ನಿನ್ನೆ ಹೇಳಿದ್ವಿ ನಾವು ಅರೆ ನಿನ್ನೆ ಒಂದು ಫಾರ್ಮುಲಾ ಹೇಳಿದ್ರು ರೈಟ್ ರೀ. ಸ್ಕ್ವೇರ್ ರೂಟ್ ಆಫ್ ಎ ಈಸ್ ಈಕ್ವಲ್ ಟು ಎ ಪವರ್ 1 ಡಿವೈಡೆಡ್ ಬೈ ಎನ್ ರೈಟ್ ರೀ. ಅದನ್ನೇ ಇಲ್ಲಿ ಯೂಸ್ ಮಾಡೋದು. ಈಸ್ ಈಕ್ವಲ್ ಟು 8 power 4 ಹೋಲ್ ಪವರ್ 1 ಡಿವೈಡೆಡ್ ಬೈ 3 ರೈಟ್ ರೀ. ಇದು ಬರೆಯದೆ ಡೈರೆಕ್ಟ್ ಬರೆದ್ರು ಬರ್ತಾರೆ 8 power 4 divided by 3 into 125 square whole square 1 divided by 3 divided by 4 power 3 whole power 1 divided by 2. ಏನು ಇಲ್ಲಪ್ಪ ಅಂತಂದ್ರೆ ಇಲ್ಲಿ 2 ಇರ್ತದೆ ಸ್ಕ್ವೇರ್ ರೂಟ್. ಈಗ ಇದನ್ನ 8 power 4 divided by 3 ಎದಕ್ಕಪ್ಪ ಅಂತಂದ್ರೆ ಎ ಘಾತ ಎಂ ಹೋಲ್ ಘಾತ ಎನ್ ಈಸ್ ಈಕ್ವಲ್ ಟು ಎ ಘಾತ ಎಂ ಇಂಟು ಎನ್. ಈ ಘಾತಾಂಕ ನಿಯಮವನ್ನು ಉಪಯೋಗಿಸ್ಕೊಂಡು ಏನು ಮಾಡಿದೇವ್ರಿ, 8 ಘಾತ 4 ಹೋಲ್ ಘಾತ 1 ಡಿವೈಡ್ ಬೈ 3 ಅನ್ನ 4 ಇಂಟು 1/3 ಅನ್ನ ಮಲ್ಟಿಪ್ಲೈ ಮಾಡಿ ಏನು ಮಾಡ್ತೀರಿ 4/3 ಇಂಟು 125 ಪವರ್ 2/3 divided by 4 power 3 divided by 2. 4 power 3 divided by 2. ಇವಾಗ 8 ಯಾವ ರೀತಿ ಬರಿಬಹುದ್ರಿ, 2 ಘಾತ 2 ಕ್ಯೂಬ್ ಅಂತ ಬರಿಬೋದಾ, 125 5 ಕ್ಯೂಬ್, 4 2 ಸ್ಕ್ವೇರ್. ಟೂ ಕ್ಯೂಬ್ ಇಂಟು 4 divided by 3. 2 ಘಾತ 3 ಹೋಲ್ ಘಾತ 4 ಭಾಗಿಲೆ 3 3 ಇಂಟು 4/3 ಇದು 3 ಇದು 3 ಏನಾಯ್ತು ರೀ ಕ್ಯಾನ್ಸಲ್ ಇಂಟು 5 ಪವರ್ 3 5 ಘನ 125 ರೀ. ಇದು 125 ಇಂಟು ಏನದ ರೀ 2 divided by 3 divided by 2 power 2 into 3 divided by 2. ಇದು 3 ಇದು 3 ಕ್ಯಾನ್ಸಲ್ ಇದು 2 ಇದು 2 ರೀ. ಇಲ್ಲಿ ನೋಡ್ರಿ ಏನು ಉಳಿತ್ರಿ 2 power 4 into 5 power 2 divided by 2 power ಕ್ಯೂಬ್. ಇದರ ಅರ್ಥ ಏನ್ರಿ 2 ಘಾತ 4 ಇಂಟು 5 ಘಾತ 2 ಡಿವೈಡೆಡ್ ಬೈ 2 ಘಾತ 3. ಇಲ್ಲಿ 2 ಘಾತ 3 ಇಲ್ಲಿ 2 ಘಾತ 3 ಕ್ಯಾನ್ಸಲ್ ಆದ್ರು ಏನು ಉಳಿತು 2 ಉಳಿತ್ರಿ ಬರೀ 5 5 25 ಇಂಟು 2 25 2 ರೀ. ಆಪ್ಷನ್